respected dignitaries, distinguished guests, and dear friends. On behalf of Basava Samiti Bangalore, I extend our heartfelt gratitude to our chief guest, Maharajakumari Srimati Indrakshi Devi ji and Sri Raja Chandra Aras ji for their gracious presence and for sharing valuable insights on the Mysore Kingdom's contribution to our freedom movement. I also thank Sri Arvind Jati, our President, for his warm welcome address, and Justice Sri Shivashankari Gowda ji, President of the State Consumer Forum, for gracing this celebration. Our appreciation goes to the judicial officers, the officers and staff of Member Audit Board, and all members and volunteers of Basava Samiti, who made today's event possible with a grand success. Above all, I thank each one of you for joining us and for keeping the spirit of freedom alive. As we celebrate our freedom, let us walk in the path of Basavanna, upholding truth, equality, and compassion, so that India shines, not just in power, but in values also. Jai Hind. ಎಲ್ಲರಿಗೂ ಈ 79ನೇ ಸ್ವಾತಂತ್ರ್ಯ ದಿನದ ಶುಭಾಶಯವನ್ನು ಕೋರುತ್ತಾ ಮಹಾರಾಜರ ಬಗ್ಗೆ ಕೆಲವು ಅಲ್ಪ ವಿಷಯಗಳನ್ನು ಹೇಳ್ತೆ. ಏಕೆಂದರೆ ಈ ಬಸವ ಸಮಿತಿ ಅಧ್ಯಕ್ಷರಾಗಿದ್ದರು ಅನ್ನೋದು ಗೊತ್ತಿದೆ, ನಿಮ್ಮೆಲ್ಲರಿಗೂ ಅವರೇ ಹೇಳ್ಕೊಟ್ಟಿದ್ದಾರೆ. ಆದರೆ ಕಾರಣ ಏನು ಅಂತ ಒಂದು ಕೊಡೋದು. ಮಹಾರಾಜರು ವೇದಪ್ರಿಯರು ಸಹ, ನಾದಪ್ರಿಯರು ಸಹ. ಆದರೆ ಬಸವಣ್ಣನವರೇ ಹೇಳಿದಾಗೆ ಅವರು ಭಕ್ತಿಪ್ರಿಯರು. ಇದ್ರ ಬಗ್ಗೆ ಏನಪ್ಪ ಹೇಳ್ತೀನಿ ಅಂತಂದರೆ, ಅವರು ಎಷ್ಟೇ ಜ್ಞಾನ ಅವ್ರದ್ದು ಎಷ್ಟೇ ಇದ್ರೂ ಸಹ ಎಲ್ಲ ಮಠಾಧೀಶರುಗಳಾಗಲಿ ಇಲ್ಲ ಜಗದ್ಗುರುಗಳಾಗಲಿ ಎಲ್ಲರಲ್ಲೂ ಬಹಳ ಒಂದು ಭಕ್ತಿಪೂರ್ವಕ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು. ಇದ್ರ ಬಗ್ಗೆ ಒಂದು ಹೇಳಬೇಕು ಅಂತಂದರೆ, ಮೈಸೂರಿನಲ್ಲಿ ಒಂದು ಅನ್ನದಾನ ಮಠ ಅಂತ ಇತ್ತು, ಇದು ಇದೆ. ಅಲ್ಲಿ ಒಬ್ಬರು ಶಿವಾನಂದ ಸ್ವಾಮಿಗಳು ಅಂತ ಒಬ್ಬರು ಇದ್ರು. ಅವ್ರು ಹೇಳ್ತಾರೆ, ಈ 1972ರಲ್ಲಿ ಯಾವಾಗ ರಾಜಧನ ರದ್ದಾದಾಗ ಈ ಅರಮನೆಯ ನೌಕರರೆಲ್ಲ ಈ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಆವಾಗ ಅರಮನೆಯ ಒಳಗಡೆ ಸಿಬ್ಬಂದಿಗಳು ಸಹ ಇದಕ್ಕೆ ಸೇರಿಕೊಂಡಿದ್ದಾಗ ಮಹಾರಾಜರಿಗೆ ಶಿವಪೂಜೆ ಮಾಡೋದಕ್ಕೆ ಒಂದು ಅತಂತ್ರ ಆಗಿದೆ. ಯಾಕೆಂದರೆ ಮಹಾರಾಜರು ಕೆಲವರು ಹೇಳ್ತಾರೆ ತ್ರಿಕಾಲ ಪೂಜೆ ಮಾಡ್ತಾಯಿದ್ರು. ಅವರು ಬರೀ ಬಸವ ಸಮಿತಿ ಆಗಿರಲಿಲ್ಲ, ಅವರು ಲಿಂಗಧಾರಣೆಯೂ ಸಹ ಮಾಡ್ತಾಯಿದ್ರು. ಅವಾಗ ಈ ಸ್ವಾಮಿಗಳನ್ನ ಕರೆದು ಹೇಳ್ತಾರಂತೆ, ನನಗೆ ಕಷ್ಟ ಆಗ್ತಾಯಿದೆ ಪೂಜೆ ಮಾಡೋದಕ್ಕೆ, ನಿಮ್ಮ ಸಹಾಯ ಬೇಕು ಅಂತ. ಆವಾಗ ಈ ಸ್ವಾಮಿಗಳು ಅವರ ಶಿಷ್ಯ ವೃಂದಗಳಿಂದ ಅವ್ರಿಗೆ ದೈನಂದಿನ ಪೂಜೆಗೆ ಒಂದು ಸಹಕಾರ ಮಾಡ್ತಾರೆ. ಅದೇ ಥರ ಒಂದು ದಿನ ಇದ್ದಕ್ಕಿದ್ದಾಗ ಒಂದು ಸಂಜೆ 7 ಗಂಟೆ ಒಂದು ಫೋನ್ ಕಾಲ್ ಬರುತ್ತೆ. ಏನಪ್ಪ ಬನ್ನಿ. ಅಲ್ಲಿ ಹೋದರೆ ಸೀದಾ ಮಹಾರಾಜರ ಹತ್ರ ಹೋದಾಗ ಹೇಳ್ತಾರಂತೆ, ನೋಡಿಯಪ್ಪ ನನ್ನ ಲಿಂಗದ ಛಿದ್ರಸ ಅಂದರೆ ಕಾಂತಿ ಸ್ವಲ್ಪ ಮಂಕಾಗಿದೆ, ನೀವು ಇದನ್ನು ಸರಿ ಮಾಡಿಸ್ಕೊಡ್ಬೇಕು. ಸೊ ಆವಾಗ ಸ್ವಾಮಿಗಳು ಅಲ್ಲೇ ಇದ್ಕೊಂಡು ಅದನ್ನು ಮಾಡೋ ಛಿದ್ರಸವನ್ನು ಕೊಡತಕ್ಕಂಥ ಒಬ್ಬ ಕರ್ಮಿಗಳು ಕರೆದು ಅದನ್ನೆಲ್ಲ ಮಾಡಿ ಸರಿ ಮಾಡಿಕೊಡ್ತಾರೆ. ಸೊ ಇವರು ಬರೀ ಸುಮ್ಮನೆ ಒಂದು ಸೌಜನ್ಯಕ್ಕೆ ಒಂದು ಬಸವ ಸಮಿತಿ ಅಧ್ಯಕ್ಷರೆಲ್ಲ, ಅವರು ಭಕ್ತಿಪ್ರಿಯರು ಸಹ. ಅದೇ ಥರ ಅವರ ಸಂಪರ್ಕ ನನಗೆ ತಿಳಿದ ಹಾಗೆ ಶಿವರಾತ್ರಿ ಸ್ವಾಮಿಗಳು, ರಾಜೇಂದ್ರ ಸ್ವಾಮಿಗಳು ಬಹಳ ನಿಕಟ ಸಂಬಂಧ ಆಯಿತು. ಅವರು ಒಂದು ಲೇಖನದಲ್ಲಿ ಸ್ವಾಮಿಗಳು ಹೇಳ್ತಾರೆ, ಅಂದರೆ ಇದ್ದಕ್ಕಿದ್ದಾಗ ಶಿವರಾತ್ರಿ ದಿನ
ಹಿಂದಿನ ದಿನ ಅವ್ರಿಗೆ ಫೋನ್ ಬಂದಂತೆ, ನಾನು ಬಿಳಿಗಿ ರಂಗನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬನ್ನಿ. ಮಹಾರಾಜರು ಕರೀತಾ ಇದ್ದಾರೆ, ಹೋಗ್ತಾರೆ. ಅಲ್ಲಿ ದೊಡ್ಡ ಸಂಪಿಗೆ ಮರ ಅಂತಿದೆ, ಅಲ್ಲಿ ಅದು ಗೊಂಡಾರಣ್ಯ, ಅದು ಅಲ್ಲಿ ಹೋದರೆ ಬರೀ ಲೀಚ್ಗಳನ್ನೇ ನಿಮ್ಗೆ ರಕ್ತ ಹೇರಿಬಿಡುತ್ತೆ. ಅಂಥ ಜಾಗದಲ್ಲಿ ಇವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೃಗಗಳು ಜಾಸ್ತಿ, ಆನೆಗಳ ಕಾಟ ಜಾಸ್ತಿ. ಅಂಥದ್ರಲ್ಲಿ ಇವರು ಶಿವರಾತ್ರಿ ಪೂಜೆ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಭಾರ್ಗವಿ ನದಿ ಅಂತ ಒಂದು ಚಿಕ್ಕ ನದಿ ಇದೆ ಬೆಟ್ಟದಲ್ಲಿ. ಸ್ವಾಮಿಗಳು ಕೂತ್ಕೊಂಡೇ ಇದ್ದಾರೆ. ಇವರು ಸೀದಾ ಆ ಚಳಿನಲ್ಲಿ ನದಿನಲ್ಲಿ ಸ್ನಾನ ಮಾಡಿ 1 ಗಂಟೆ ಕಾಲ ಪೂಜೆ ಮಾಡೋದು. ಸೊ ಹಾಗೆ ಇನ್ನೊಬ್ಬರು ಅವರ ಮಹಾರಾಜರದು ಕನ್ನಡದ ಭಾಷೆ ಬಗ್ಗೆನೂ ಒಂದು ಹೇಳ್ತೀನಿ. ಅವರು ಕನ್ನಡದ ಎಲ್ಲ ಸಂಸ್ಕೃತದಲ್ಲಿ ಏನೇನು ಪುರಾಣಗಳಿದ್ದು ಅವನ್ನೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಬೇಕು ಅಂತ ಒಂದು ದೊಡ್ಡ ಸಂಪಾದಕೀಯ ಮಾಡಿ ಜಯಚಾಮರಾಜ ಗ್ರಂಥರತ್ನಮಾಲ ಅಂತ ಒಂದು ಬುಕ್ಕಲ್ಲಿ ಪಬ್ಲಿಷ್ ಮಾಡ್ತಿರ್ತಾರೆ. ಅದಕ್ಕೆ ಅರಮನೆಯಲ್ಲಿದ್ದಂತಹ ಒಬ್ಬರು ಗಂಗಾಧರ ಶಾಸ್ತ್ರಿಗಳು ಅಂತ ಒಬ್ಬರು ಧರ್ಮದರ್ಶಿಗಳಿದ್ದರು. ಅವ್ರನ್ನ ಯೋಗ ಮಾಡಿರ್ತಾರೆ. ಅವರು ಶಿವರಹಸ್ಯದ ಬಗ್ಗೆ ಪುಸ್ತಕ ಬರೀತಿರ್ತಾರೆ. ಶಿವರಾತ್ರಿ ರಾತ್ರಿ ದಿನ 12 ಗಂಟೆ ರಾತ್ರಿ ಅವ್ರಿಗೆ ಫೋನ್ ಕಾಲ್ ಬರುತ್ತಂತೆ, ನೀವು ತಕ್ಷಣ ಬನ್ನಿ ಅರಮನೆಗೆ. ನೋಡಿ, ನಾನು ಶಿವರಹಸ್ಯ ಓದ್ತಾ ಇದ್ದೆ, ನೀವು ತುಂಬ ಕಠಿಣ ಪದಗಳನ್ನ ಯೂಸ್ ಮಾಡಿದ್ದೀರಾ, ಇದು ನಾನು ಪುಸ್ತಕ ಪಬ್ಲಿಷ್ ಮಾಡ್ತಾ ಇರೋ ಸರ್ ಜನಗಳಿಗೆ ತಲುಪಬೇಕು ಅಂತ, ಇದ್ರ ಬಗ್ಗೆ ನೀವು ಸರಿ ಮಾಡಿ ಅಂತ ಮಧ್ಯರಾತ್ರಿಯಲ್ಲಿ ಕಾರಲ್ಲಿ ಕರೆಸ್ಕೊಂಡು ಶಿವರಾತ್ರಿ ದಿನ ಅವ್ರನ್ನ ಕರೆದು ಅದ್ರ ಏನೇನು ಅಂದರೆ ಪುಸ್ತಕದಲ್ಲಿ ಏನೇನು ಸರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವರ ಭಕ್ತಿ ಇಷ್ಟು ಇದು ಬರೀ ಸಾಂಕೇತಿಕವಾಗಿಲ್ಲ, ನಿಜವಾದ ಭಕ್ತಿ ಅದು. ಅವ್ರು ಜನಗಳಿಗೂ ತಲುಪಬೇಕು ಶಿವರಹಸ್ಯ ಅಂದ್ರೇನು, ಶಿವ ಮಹಾತ್ಮೆ ಅಂದ್ರೇನು, ಇದ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಹೇಗೆ ನಾದಪ್ರಿಯರು ಅಂತ ಹೇಳಿದಾಗ ಅವರು 94 ಕೃತಿಗಳನ್ನು ರಚಿಸಿದ್ರಲ್ಲಿ ಅದರಲ್ಲಿ 15 ಕೃತಿಗಳು ಶಿವಪರವಾಗಿ. ಅದರಲ್ಲಿ ಬಹಳಷ್ಟು ಇವರು ನಮ್ಮ ಸಂಗೀತಗಾರ ಹೇಳುವುದು ಒಂದು ಚಾಮುಂಡಿ ಬಗ್ಗೆ ಹೇಳಿದ್ರು, ಆದರೆ 15 ಕೃತಿಗಳು ಕೃತಿಗಳಲ್ಲಿ ಬಲ್ಲಿ MS ಸುಬ್ಬಲಕ್ಷ್ಮಿಯವರು UN ಅಸೆಂಬ್ಲಿನಲ್ಲಿ ಹಾಡು ಹೇಳಬೇಕಾದ್ರೆ ಆ ಹಾಡನ್ನ ಹೇಳ್ತಾರೆ, ಶಿವ ಶಿವ ಶಿವಭೋ. ದಟ್ ಈಸ್ ಎ ವೆರಿ ಫೇಮಸ್ ಸಾಂಗ್. ಆಫ್ಟರ್ ದಟ್ ಇಟ್ ಹಸ್ ಬಿಕಮ್ ವೆರಿ ಫೇಮಸ್. ಹೀಗೆ ಮಹಾರಾಜರ ಬಗ್ಗೆ ಹೇಳ್ತಾ ಹೋಗ್ತಾ ಇತ್ತು ಅಂದರೆ ಭಾಳ ಹೇಳ್ಬೋದು. ಆದರೆ ಇನ್ನೊಂದು ಜತ್ತಿಯವರು ಹೇಳಿದಾಗೆ ಬಿ ಡಿ ಜತ್ತಿಯವರು ಅಸಾಮಾನ್ಯ ಮನುಷ್ಯರಲ್ಲ. ಯಾಕೆಂದರೆ ಅವರು ಒಂದು ರಾಜ್ಯದ ಪ್ರಧಾನಿಯಾಗಿದ್ದವರು, ಜಮಖಂಡಿಯ ಪ್ರಧಾನಿಯಾಗಿದ್ದವರು. ಈ ಸ್ವಾತಂತ್ರ್ಯದ ಸಮಯದಲ್ಲಿ ಹೇಳಬೇಕು ಅಂದರೆ ಅವರು ಅಲ್ಲಿಯ ಮಹಾರಾಜರಿಗೆ ಹೇಳ್ತಾರಂತೆ, ನೀವು ಇಂಡಿಯಾ ದೇಶದಲ್ಲಿ ಸೇರಿಕೊಳ್ಳಿ, ವಿಲೀನ ಆಗಿ ಅಂತ ಹೇಳ್ತಾರೆ. ಅದು ಬಿಟ್ಬಿಟ್ಟು ಅವರು ಅವತ್ತಿನಿಂದ ವಿಲೀನ ಆದ ತಕ್ಷಣ ಅವರ ಸ್ವಂತ ದಿವಾನರಾಗಿದ್ದಂಥ ಒಂದು ದರ್ಜೆ ಸಹ ಹೊರಟೋಗುತ್ತೆ. ಪುನಃ ಅವರು ನ್ಯಾಯವಾದಿಗಳಾಗಿ ಲಾಯರ್ ಆಗಿ ಕೆಲಸ ಶುರು ಮಾಡ್ತಾರೆ. ತದನಂತರ ಬಾಂಬೆನಲ್ಲಿ ಖೇರ್ ಅವರ ಕಾರ್ಯದರ್ಶಿಗಳಾಗಿರ್ತಾರೆ. ಮೊರಾರ್ಜಿ ದೇಸಾಯಿ ಆಗಿನ ಕಾಲದ ಬಾಂಬೆನಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರ ಕೆಳಗಡೆ ಮಿನಿಸ್ಟ್ರು ಸಹ ಆಗಿರ್ತಾರೆ, ಉಪಮಂತ್ರಿಗಳಾಗಿರ್ತಾರೆ. ನಂತರ ಇಲ್ಲಿ ಬರ್ತಾರೆ. ಯಾವಾಗ ಕರ್ನಾಟಕ ರಾಜ್ಯ ವಿಲೀನವಾಗುತ್ತೋ ಕನ್ನಡ ಭಾಷೆಗಳೆಲ್ಲ 1956 ನಂತರ ಅವರು ಇಲ್ಲಿಗೂ ಬರ್ತಾರೆ. ಇಲ್ಲಿ ಕೊನೆಗೆ ಚೀಫ್ ಮಿನಿಸ್ಟರ್ ಆಗ್ತಾರೆ. ಇಲ್ಲಿಂದ ಆದಮೇಲೆ ಪಾಂಡಿಚೇರಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಗವರ್ನರ್ ಆಗಿ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಸೊ ಅವರ ಬಂದ ಹಾದಿ ಅಷ್ಟೇ ಅದ್ಭುತವಾಗಿದೆ. ಈ ಬಸವ ಸಮಿತಿ ಮಾಡೋ ಟೈಮಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ ಅನಿಸುತ್ತೆ ನಾನು ಕೇಳಿದಾಗ, ಬಹುಶಃ. ಆವಾಗ ಅವರು ಮಹಾರಾಜರು ಮಡ್ರಾಸಲ್ಲಿ ಗವರ್ನರ್ ಆಗಿರ್ತಾರೆ. ನನ್ನ ತಿಳಿದ ಮಟ್ಟಿಗೆ ಮಹಾರಾಜರು ಗವರ್ನರ್ ಆಗಿದ್ದಾಗ ತುಂಬ ಸಂತೋಷದಿಂದ ಸಂಬಂಧ ಇಟ್ಕೊಂಡೋದ್ರೆ ಬಿ ಡಿ ಜತ್ತಿಯವರೊಬ್ಬರೇ. ಬಿ ಡಿ ಜತ್ತಿಯವರು ಚೀಫ್ ಮಿನಿಸ್ಟರ್ ನಂತರ ಅವರು ನನಗೆ ಬೇಡ, ನನ್ನ ಕರ್ನಾಟಕ ಬೇಡ ಅಂತ ಮಡ್ರಾಸ್ ಕೊಟ್ಟೋಗ್ತಾರೆ. ಅದಕ್ಕೂ ಕಾರಣ ಇದೇನೆ.
ಯಾಕೆಂದರೆ ಈ ಚೀಫ್ ಮಿನಿಸ್ಟರ್ಗೂ ಗವರ್ನರ್ ಇರ್ಬೇಕಂತ ಸಂಬಂಧ ಅಷ್ಟು ಸೌಹಾರ್ದತೆಯಿಂದ ಇಲ್ಲದೇ ಇದ್ದ ಕಾರಣ ನನಗೆ ಈ ಕರ್ನಾಟಕದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂಥೇಳಿ ಮಡ್ರಾಸ್ ಕೊಟ್ಟು ಹೋಗ್ತಾರೆ. ಅವ್ರು ಆ್ಯಕ್ಚುಲಾಗಿ ನೆಹರು ಅವ್ರಿಗೆ ಬರೀತಾರೆ, ನನಗೆ ಬೇಡ, ನನಗೆ ಯಾವ್ದಾದ್ರು ಒಂದು ಬೇಕಾದ್ರೆ ನೀವು ಏನಾರು ನನ್ನ ಉಪಯೋಗಿಸ್ಕೊಳ್ಳೇಬೇಕು ಅಂದರೆ ಅಂಬ್ಯಾಸಿಡರು ಅಲ್ಲಿ ಇಲ್ಲಿ ಏನಾದ್ರು ಮಾಡಿ ನನಗೆ ಈ ಗವರ್ನರ್ ಪದವಿ ಬೇಡ ಅಂತ ಹೇಳ್ತಾರೆ. ಆದರೆ ಅವ್ರು ಇಲ್ಲ, ಕಾಮರಾಜ್ನವ್ರು ಕರೆದುಬಿಟ್ಟು ಇಲ್ಲ ಇಂಥ ಮನುಷ್ಯ ನೀವು ಮಾಡಿಕೊಳ್ಬೇಕು, ನೀವು ಇಟ್ಕೊಳ್ಳಿ ಅಂಥೇಳಿ ಒಪ್ಪಿಗೆ ಪಡೆದ ನಂತರ ಇದೇ ಥರದಲ್ಲಿ ಅವರು ಇದೇ ಟೈಮಲ್ಲಿ ಅವರು ಶಂಕರಾಚಾರ್ಯ ಅವ್ರಿಗೂ ಬರೀತಾರೆ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಇಲ್ಲಿ ಈ ಪದವಿ ನನಗೆ ಬೇಕಾಗಿಲ್ಲ. ರಾಮಚಂದ್ರ ರಾವ್ ಅಂತಂದ್ರೆ ರಾಯರು ಅಂತ ಒಬ್ಬರು ಮಿನಿಸ್ಟ್ರು ಇದ್ರು ಕಾಣ್ತದೆ. ಹೀಗೆ ಕತೆ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಆದರೆ ಲೆಟ್ ಅಸ್ ಕಮ್ ಟು ದಿ ನಾವು ಇವತ್ತಿನ ಏನಪ್ಪ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಪುನಃ ಬಸವೇಶ್ವರನ ಬಗ್ಗೆನೇ ಹೇಳಬೇಕಾಗತ್ತೆ. ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಹೊಸ ಪಾರ್ಲಿಮೆಂಟ್ ಭವನ ಇನಾಗ್ರೇಟ್ ಮಾಡಿದಾಗ ಒಂದು ಹೇಳಿದ್ರು, ಏನಪ್ಪ, ಪ್ರಪಂಚದ ಪ್ರಪ್ರಥಮ ಪಾರ್ಲಿಮೆಂಟ್ರಿ ಸಭಾಂಗಣ ಅಂದರೆ ಅನುಭವ ಮಂಟಪ. ಸೊ ದ ಕನೆಕ್ಷನ್ಸ್ ಆರ್ ಆಲ್ ಇಂಟರ್ವೈನ್ಡ್. ಹಾಗೆ ಬಂದಾಗ ನೋಡಿದಾಗ ಪುನಃ ನಮ್ಮ ಬಾವುಟ ಸಹ ನಮ್ಮ ಕರ್ನಾಟಕದಿಂದಲೇ ಬರುತ್ತೆ. ಇಂಡಿಯಾ ದೇಶದ ಪ್ರಪ್ರಥಮ ಅಸೆಂಬ್ಲಿ, ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ನಮ್ಮ ಮೈಸೂರು ದೇಶದಲ್ಲಿ ಶುರುವಾಗಿತ್ತು. 1880ರಲ್ಲಿ ಮಹಾರಾಜ ಚಾಮರಾಜ ಒಡೆಯರವರು ಶುರು ಮಾಡಿದ್ದ ಒಂದು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ ಒಂದು ಏನು ಶುರು ಮಾಡಿದ್ರು, ಅದು ಸಮಕಾಲೀನ ಟೈಮಿನಲ್ಲಿ ಇಂಡಿಯಾ ದೇಶದಲ್ಲಿ ಪ್ರಪ್ರಥಮವಾದಂಥ ಒಂದು ಎಕ್ಸ್ಪೆರಿಮೆಂಟ್. ಅದೇ ನಂತರ ಅದು ಬೈಕ್ಯಾಮ್ರಲ್ ಆಗುತ್ತೆ, ಕಾನ್ಸ್ಟಿಟ್ಯೂಷನ್ನು ಬರುತ್ತೆ. 1941ರಲ್ಲಿ ಜಯಚಾಮರಾಜ ಒಡೆಯರ ಕಾಲದಲ್ಲಿ ಪ್ರಪ್ರಥಮವಾಗಿ ಎಲೆಕ್ಟೆಡ್ ಮೆಂಬರ್ಸು ಸಹ ಮಿನಿಸ್ಟರ್ ಆಗೋ ಅಂಥದ್ದು ಒಂದು ಅವಕಾಶ ಕೊಡ್ತಾರೆ. 1940 ಅದಕ್ಕೋಸ್ಕರ ಆಗಿನ ಕಾಲದಲ್ಲಿ ನಮ್ಮ ಇದ್ದ ಪ್ರಜ್ಞೆ ಏನಪ್ಪ ಅಂದರೆ 1935ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂತ ಬಂದಾಗ ಈ ದೇಶ ವಿಭಜನೆ ಆಗತ್ತೆ ಅಂತ ಒಂದು ಕಲ್ಪನೆಯೂ ಸಹ ಇರಲಿಲ್ಲ. ದ ಬ್ರಿಟಿಷ್ ವಾಂಟೆಡ್, ಅದಕ್ಕೇನೆ ಪೂರ್ವಭಾವಿಯಾಗಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾರೆ ಇದರಲ್ಲಿ, ಲಂಡನ್ನಲ್ಲಿ. ಆ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೂ ಮೈಸೂರಿನ ದಿವಾನರಾಗಿದ್ದಂಥ ಮಿರ್ಜಾ ಅವರು ಸ್ವತಃ ಹೋಗಿ ಅದು ಪಾರ್ಟಿಸಿಪೇಟ್ ಮಾಡಿದಂಥ 3ರಲ್ಲೂ ಪಾರ್ಟಿಸಿಪೇಟ್ ಮಾಡೋದು ಏಕೈಕ ವ್ಯಕ್ತಿ ಮಿರ್ಜಾ ಇಸ್ಮಾಯಿಲ್. ಸೊ ಅವತ್ತಿಂದನೂ ನಾವು ಡೆಮಾಕ್ರಸಿಗೆ ಬೆಲೆ ಕೊಡ್ತೀವಿ, ಪ್ರಜಾಪ್ರಭುತ್ವದ ಬಗ್ಗೆ ನಮ್ಮ ನಂಬಿಕೆ ಇದೆ, ನಾವು ಒಟ್ಟಿಗೆ ಇರೋಣ ಅಂಥೇಳಿ ಅವತ್ತೂ ಸಹ ದೇಶ ಒಗ್ಗೂಟ ಮಾಡಬೇಕು ಅಂತಿದ್ದ. ಅವತ್ತಿನ ದಿನ 1935 ಆ್ಯಕ್ಟ್ ಬರಬೇಕಾದ್ರೂ ಒಬ್ಬ ಕನ್ನಡಿಗನೇ ಕಾರಣ. ಯಾರಪ್ಪ? BN ರಾವ್ ಅನ್ನೋರು ಬರೆದಂತಹ ಒಂದು ಶಾಸನ. ಆ 1935 ಆ್ಯಕ್ಟಲ್ಲಿ there was no concept of division of India. It was a federal concept. A federal government ಬರಬೇಕಾಗಿತ್ತು. ಅದನ್ನು ನಮ್ಮ ದೇಶದ ಎಲ್ಲ ರಾಜಕೀಯಗಳು ಒಪ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಯಾಕೆಂದರೆ ನಾವು 70-80 ವರ್ಷ ಆದರೂ ಸಹ ಇನ್ನೂ ಕಾಶ್ಮೀರ, ಪೆಹಲ್ಗಾಮು, ಮಣಿಪುರ ಈ ಭಾಷೆಯಲ್ಲೇ ಇದ್ದೀವಿ. ಇದೆಲ್ಲ ಬರದೇ ಇರಬೇಕಾಗಿದ್ದರೆ 1935 ಆ್ಯಕ್ಟ್ ಅವತ್ತಿನ ದಿನ ನಮ್ಮ ಜನರು ನಾಯಕರು ಪೂರ್ಣ ಸ್ವರಾಜ್ ಅನ್ನೋದು ಒಂದು ಹಠಾನ ಬಿಟ್ಬಿಟ್ಟು ಡೊಮಿನಿಯನ್ ಸ್ಟೇಟಸ್ ಯಾಕೆಂದರೆ 1947 15 ಆಗಸ್ಟ್ ನಾವು ಏನು ಹೇಳ್ತಾ ಇದ್ದೀವಿ ಅದು ಡೊಮಿನಿಯನ್ ಸ್ಟೇಟಸ್ಸೇ ಕೊಟ್ಟಿರೋದು. ಅದು ವಿಭಜನೆ ಆದ ಮೇಲೆ ಬಂದಿದ್ದು. ಅದನ್ನೇ 1935ರಲ್ಲಿ ಒಪ್ಕೊಂಡಿದ್ದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಬಟ್ ಇಷ್ಟೆಲ್ಲ ಆದ್ರೂ 1947ರಲ್ಲಿ ವೆನ್ ದ 3rd ಜೂನ್ ಅಲ್ಲಿ ಅನೌನ್ಸ್ ಆದ ತಕ್ಷಣ ಇಲ್ಲಿ ದಿವಾನ್ ರಾಮಸ್ವಾಮಿ ಮೊದಲಿಯಾರ್ ಫಸ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಏನಪ್ಪ, ಇಲ್ಲ ನಾವು
ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಮ್ಮ ಜನ ಕಳಿಸ್ಕೊಡ್ತೀವಿ. ಯಾಕೆಂದರೆ ರಾಮಸ್ವಾಮಿ ಮೊದಲಿಯಾರ್ ಅನ್ನೋ ವ್ಯಕ್ತಿನ ತಮಿಳುನಾಡಿನಿಂದ ಮೈಸೂರಿಗೆ ಕರ್ಕೊಂಬಂದ ಕಾರಣನೇ ಏನಪ್ಪ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಮೈಸೂರನ್ನ ಒಂದು ಬರೀಬೇಕು. ಯಾಕೆಂದರೆ ಅವತ್ತಿನ ಕಾನ್ಸೆಪ್ಟ್ ಏನಪ್ಪ ಇತ್ತು ಅಂದರೆ ಎಲ್ಲ ರಾಜ್ಯಗಳು ಅವ್ರದ್ದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಮಾಡೋದಕ್ಕೋಸ್ಕರ ರಾಮಸ್ವಾಮಿ ಮೊದಲೇ ಅವರು ತುಂಬ ಅದ್ವಿತೀಯ ನ್ಯಾಯಾಂಗ ಪಂಡಿತರು ಅವರು. ಯಾಕಪ್ಪ ಅಂದರೆ ಅವ್ರಿಗೆ ಎಷ್ಟು ಇದಿತ್ತು ಅಂತಂದರೆ ಎಕ್ಸ್ಪೀರಿಯನ್ಸ್ ಅಂದರೆ ಅವರು ಯುನೈಟೆಡ್ ನೇಷನ್ ಹೆಲ್ತ್ ಆರ್ಗನೈಸೇಷನ್ ಕಾರಣಕ್ಕೂ ಅವರೇ ಕಾರಣರು. ಅದಲ್ಲದೆ ಹೈದರಾಬಾದ್ ಒಂದು ಗಲಾಟೆ ಆಗ್ತಿದ್ದಾಗ ಇಂಡಿಯಾ ದೇಶದ ಒಂದು ಹೇಗೆ ಒಂದು ಲೀಡರ್ಸ್ಗಳು ಹೋಗ್ತಾರೆ ಆರ್ಗ್ಯೂ ಮಾಡೋದಕ್ಕೆ ಯುನೈಟೆಡ್ ನೇಷನ್ಲಿ, ಅದರ ಲೀಡರ್ಶಿಪ್ಪು ರಾಮಸ್ವಾಮಿ ಮೊದಲಿಯಾರ್ ಅವ್ರು ದಿವಾನ್ರಾಗಿದ್ದರೂ ಸಹ ದೇಶದ ಒಂದು ಲೀಗಲ್ ಟೀಮ್ ಹೆಡ್ಡಾಗಿ ಹೋಗ್ತಾರೆ. ಸೊ ಅದೆಲ್ಲ ಒಂದು ಹೇಳ್ತಾ ಹೋದರೆ ಕೊನೆಗೆ ಮೈಸೂರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಲೆಕ್ಷನ್ನೂ ಸಹ ಆಯಿತು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಕೂತ್ಕೊಂಡಾಗ ಅವ್ರು ಹೇಳ್ತಾರಂತೆ 6ನೇ ಒಂದು ಸೆಷನ್ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅವ್ರು ಹೇಳ್ತಾರೆ, ಇಲ್ಲ ನಾವು ಬೇರೆ ಕಾನ್ಸ್ಟಿಟ್ಯೂಷನ್ ಮಾಡೋದು ಬೇಕಾಗಿಲ್ಲ, ನಾವು ಇಂಡಿಯಾ ದೇಶದ ಕಾನ್ಸ್ಟಿಟ್ಯೂಷನನ್ನೇ ನಾವು ಒಪ್ಕೊಳ್ಳೋಣ ಅಂತ ಹೇಳಿ ಮಹಾರಾಜರು ರೆಕಮೆಂಡ್ ಮಾಡ್ತಾರೆ. ಅದರಿಂದ 25ನೇ ತಾರೀಕು ನವಂಬರ್ 1949 ಮಹಾರಾಜರು ಒಂದು ಪ್ರೊಕ್ಲಮೇಷನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ನನ್ನ ಪರವಾಗಿ, ನನ್ನ ಜನತೆಯ ಪರವಾಗಿ, ನನ್ನ ಸಕ್ಸಸರ್ಗಳ ಪರವಾಗಿ ಈ ಕಾನ್ಸ್ಟಿಟ್ಯೂಷನನ್ನು ಒಪ್ಕೊಳ್ತಾ ಇದ್ದೀನಿ. ಅದರಿಂದನೇ 26ನೇ ತಾರೀಕು ನವಂಬರ್ 1949 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್. ದಟ್ಸ್ ಬಿಕಾಸ್ ಆಲ್ ದ ರೂಲರ್ಸ್ ಇನ್ಕ್ಲೂಡಿಂಗ್ ಮೈಸೂರು accepted the constitution of India as their own constitution and caused for the merger of all the princely states. ಸೊ ಈ ಥರ ತುಂಬ ನಡೆದು ಬಂದಿದೆ. ಸೊ ಅದರಿಂದ ಅವರು ರಾಜಪ್ರಮುಖರಾದಾಗಲೂ ಸಹ ಫಜಲಲ್ಲಿ ಅವರು ಬರ್ತಾರೆ, ಏನಪ್ಪ ನೋಡಿ ಇದೊಂದು ಭಾಷೆಯ ಮೂಲಕ ಒಂದು ಜನಗಳನ್ನ ಒಕ್ಕೂಟ ಮಾಡಬೇಕು ಅಂತ ಇದ್ದೀವಿ, ನಿಮ್ಮ ಅಭಿಪ್ರಾಯ? ಏಕೆಂದರೆ ಈ ಒಂದು ಹುದ್ದೆ ಏನಿದೆ ಇವರು ಕೊಟ್ಟಿದ್ದು 1950ರಲ್ಲಿ, ಆ ಹುದ್ದೆ ಅದು ಪಾರಂಪರಿಕವಾಗಿ ಬರಬೇಕಾಗಿದ್ದಂಥ ಹುದ್ದೆ. ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಬಿ ಸ್ಟೇಟಲ್ಲಿ ರಾಜ ಪ್ರಮುಖ್ ವಿಲ್ ಬಿ ದ ರೂಲರ್ ಹೂ ಇಸ್ ದ ರೂಲರ್ ಫಾರ್ ದ ಟೈಮ್ ಬೀಯಿಂಗ್ ಅಂತ. ಅಂದರೆ ಅವತ್ತಿನ ದಿನ ಯಾವ ಕಲ್ಪನೆಯೂ ಇರಲಿಲ್ಲ, ರಾಜಧನ ರದ್ದಾಗತ್ತೆ, ರಾಜರುಗಳು ಹೋಗ್ತಾರೆ, ರಾಜಪ್ರಮುಖ ಹುದ್ದೆ ಹೋಗುತ್ತೆ ಅನ್ನೋ ಪರಿಕಲ್ಪನೆಯೂ ಯಾರಿಗೂ ಇರಲಿಲ್ಲ ಕೊಟ್ಟಾಗ. ಇಲ್ಲ ನಮ್ಮ ಜನ ಒಟ್ಟಿಗೆ ಹೋಗೋದಾದರೆ ನನ್ನ ಈ ಒಂದು ಚಿಕ್ಕ ಒಂದು ಹುದ್ದೆ ಹೋದರೆ ನನಗೇನು ತೊಂದರೆ ಇಲ್ಲ ಅಂತ ಅವರು ಫಜಲಲ್ಲಿ ಅವರು ಹೇಳ್ತಾರೆ. ಅದರಿಂದ ಒಂದು ಕಾರಣದಿಂದಲೇ ನಾವು ಇವತ್ತು ಈಗ ಜತ್ತಿಯವರು ಇರ್ಬೋದು, ಯಾಕೆಂದರೆ ನಮ್ಮ ಚಿಗಟೇರಿಯರು ನಮ್ಮವರೇನೆ, ಯಾಕೆಂದರೆ ದಾವಣಗೆರೆ ನಮ್ಮ ರಾಜ್ಯಕ್ಕೆ ಸೇರಿದ್ದು. ಆದರೆ ನಾವೇನು ಇವತ್ತು ಗುಲ್ಬರ್ಗ ಅಂತ ಹೇಳ್ಬೋದು, ಅವೆಲ್ಲ ಕೆಲವೆಲ್ಲ ಮಡ್ರಾಸ್ ಪ್ರೆಸಿಡೆನ್ಸಿಲಿದ್ದವು, ಕೆಲವೆಲ್ಲ ಬಾಂಬೆ ಪ್ರೆಸಿಡೆನ್ಸಿಲಿದ್ದವು, ಕೆಲವೆಲ್ಲ ಹೈದರಾಬಾದ್ ನಿಜಾಮನ ಕಂಟ್ರೋಲ್ ಇದ್ದಿದ್ದು. ಅವುಗಳನ್ನೆಲ್ಲ ಒಂದುಗೂಡಿಸ್ಬೇಕಾದ್ರೆ ಹಾಗೆ ನೋಡಿದ್ರೆ ನಮ್ಮ ಇಲ್ಲೇನೇ ಒಂದು ಶಿವನ ಸಮುದ್ರದ ಹತ್ರ ನಾವೇನು ಹೇಳ್ತೀವಿ, ಕೆಲವು ಏರಿಯಾಗಳು ನಮ್ಮ ದೇಶಕ್ಕೆ ಸೇರಿರಲಿಲ್ಲ. ಹಾಗೆ ಎಲ್ಲಗಳನ್ನು ಒಟ್ಟುಗೂಡಿಸ್ಬೇಕಾದ್ರೆ ಕಾರಣ ಈ ಏಕೀಕರಣ. ಆ ಏಕೀಕರಣಕ್ಕೂ ಅವರ ಒಂದು ಲೈಕೇನೋ ಸ್ವಾರ್ಥವಿಲ್ಲದ ಒಂದು ಇದೆ. ಸೊ ಈ ಥರ ವಿ ಹ್ಯಾವ್ ಟ್ರಾವೆಲ್ಡ್ ಎ ಲಾಂಗ್ ಡಿಸ್ಟೆನ್ಸ್ ಇನ್ ದ ಪ್ರೋಸೆಸ್ ಆಫ್ ದಿಸ್ ವೇರ್ ವಿ ಆರ್ ಟುಡೇ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಮಿಸ್ಟರ್ ಅರವಿಂದ್ ಜತ್ತಿ ಥಾಟ್, because we are nobody in this present context. See, except telling that we are my wife is the daughter of the late Maharaja ಅನ್ನೋದು ಬಿಟ್ಬಿಟ್ರೆ ನಾವು ಯಾವುದೋ ಒಂದು ಸಮಕಾಲೀನ ನಾವು ರಾಜಕೀಯದವರಲ್ಲ. ನಾನೊಬ್ಬ ಸಾಮಾನ್ಯ ಒಬ್ಬ ಇಂಜಿನಿಯರು ಅಷ್ಟೇ. ಅಂಥದ್ರಲ್ಲಿ ನಮ್ಮನ್ನು ಕರೆದು ನಮಗೆ ಗೌರವ ಕೊಟ್ಟು ಇದೊಂದು ನನ್ನ ತಿಳಿದಂಥ ಕೆಲವು ಮಾತುಗಳನ್ನು ಹೇಳೋಕ್ಕಂಥ ಅವಕಾಶ ಕೊಟ್ಟಂಥ ಜೊತೆಗೂ ಬಸವಸ್ವಾಮಿಯವರು ಎಲ್ಲರಿಗೂ ನನ್ನ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಿಕಾ ವರದಿಯಲ್ಲೇ ಇದೆ,
ಎಸ್ ನಿಜಲಿಂಗಪ್ಪನವರು ಕಾಂಗ್ರೆಸ್ ಅಧ್ಯಕ್ಷರು, ಮೈಸೂರಿನ ಮುಖ್ಯಮಂತ್ರಿಗಳಾದ ವೀರೇಂದ್ರ ಪಾಟೀಲರು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದ ನಾಯಕರವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಬ್ರಹ್ಮಾನಂದ ರೆಡ್ಡಿಯವರು, ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್ ಆಫ್ ದ ಮೈಸೂರು ಮಿಸ್ಟರ್ ಹೊಂಬೇಗೌಡರು, ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಕರುಣಾನಿಧಿಯವರು were elected as vice presidents of this institution. Therefore, you will feel what is Basava Samiti. This is just not another organization. It has got a tremendous history behind it. ಬಹಳ ದೊಡ್ಡ ಇತಿಹಾಸ ಇದೆ. ಹೀಗಾಗಿ ನಾವೆಲ್ಲೂ ಕೂಡ ಸಮಾಜದಲ್ಲಿ ಜಾತ್ಯತೀತ ನೆಲೆಯಲ್ಲಿ ಏನು ನಮಗೆ ಸಂವಿಧಾನ, ಭಾರತದ ಸಂವಿಧಾನ ಕೊಟ್ಟಿದೆ, ಜಾತ್ಯತೀತ ನೆಲೆಯಲ್ಲಿ ಸಮಷ್ಟಿಯೊಡನೆ, ಈಗಂತೂ ಆಗಲೇ 25 ಭಾಷೆ ಅಂದರು. ಅವರೆಲ್ಲೋ ಓದುವಾಗ ಎಲ್ಲೋ ತಪ್ಪು ಓದಿದ್ದಾರೆ. ಅದು ಕೇವಲ 40 ಭಾಷೆಗಳಿಗೆ ಅನುವಾದವಾಗಿದೆ ಅನ್ನೋದು ಕೂಡ ನನಗೆ ಹೃದಯ ತುಂಬಿದೆ. ಆ 40 ಭಾಷೆಗಳಲ್ಲಿ 10 ವಿದೇಶಿ ಭಾಷೆಗಳು, ಎಲ್ಲೋ ಒಂದು ಪರ್ಷಿಯನ್ ಭಾಷೆ, ಅರಾಬಿಕ್ ಭಾಷೆ, ಉಜ್ಬೆಕ್ ಭಾಷೆ, ಚೈನೀಸ್ ಭಾಷೆ, ಫ್ರೆಂಚ್ ಭಾಷೆ, ಜಾಪನೀಸ್ ಭಾಷೆ, ಜರ್ಮನಿ ಭಾಷೆ, ಸ್ಪ್ಯಾನಿಷ್ ಭಾಷೆ, ಇಂಗ್ಲೀಷ್ ಅಂತೂ ಇದ್ದೇ ಇದೆ, ಅದು ವಿದೇಶಿ ಭಾಷೆಯೇ. ಒಟ್ಟಾರೆಯಾಗಿ 10 ವಿದೇಶಿ ಭಾಷೆಗಳಿಗೆ ಬಸವ ಸಮಿತಿ ಮಾಡಿದ ಕಾರ್ಯ ನಿಜಕ್ಕೂ ಇಂತಹ ಮಹಾತ್ಮರ ಒಂದು ಆಶೀರ್ವಾದದಿಂದ ನಡೆದಿದೆ ಅಂತ ನಾವು ನಂಬಿದ್ದೇವೆ. ವಿಶ್ವಗುರು ಬಸವಣ್ಣನವರೇ ನಮ್ಮ ನಾಯಕರು, ಅವರೇ ನಮ್ಮ ಸಮಿತಿಯ ಅಧ್ಯಕ್ಷರು. ಅದರೊಡನೆ ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸಿದ ಏಕೈಕ ಕನ್ನಡಿಗ ರಾಷ್ಟ್ರಪತಿ, ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಅವರ ಆತ್ಮೀಯರಾಗಿ ಜಯಚಾಮರಾಜ ಒಡೆಯರ್ರವರು. ಎಂಥ ಸಂಗಮ ಇದು! ಅದಕ್ಕಾಗಿ ಇದನ್ನು ನಾನು ಮಹಾಸಂಗಮ ಅಂತ ಕರೀತಾ, ನಾನು ಜಯಚಾಮರಾಜ ಒಡೆಯರನ್ನು ಹತ್ತಿರದಿಂದ ನೋಡಿದಾಗ ಹೆದರ್ಕೊಂಡು ನಾವು ಹೋಗ್ತಿದ್ವಿ. ಕಾರಣ ಅವರು ಮಹಾರಾಜರು. ಒಮ್ಮೆ ನನ್ನ ತಂದೆ, ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಬಾ ಅಂತ ಹೇಳಿ ಹೆಚ್ಚಾಗಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರು. ಆಗಷ್ಟೇ ಒಂದು ಅಮೆರಿಕಾದಿಂದ 1960 ಮಾಡೆಲ್ ಪ್ಲಿಮತ್ ಕಾರು ಅಮೆರಿಕಾದಿಂದ ಬಂದಿತ್ತು. ಅದು ಮುಖ್ಯಮಂತ್ರಿಗಳಿಗೆ ಅಲಾಟ್ ಆಗಿತ್ತು. ಆ ಕಾರಿನಲ್ಲಿ ಮೈಸೂರಿಗೆ ಹೋದ್ವಿ. ಮೈಸೂರು ಅರಮನೆಯಲ್ಲಿ ಕಾರನ್ನು ನಿಲ್ಲಿಸಿ ನನಗೆ ಆರಂಭದ ಅಲ್ಲಿ ವಿಶೇಷವಾಗಿ ಆನೆಗಳು ಇವೆಲ್ಲ ಮಾಡಿದ, ಅದಕ್ಕೇನಂತಾರೆ, ಅಲ್ಲಲ್ಲ ಇಲ್ಲ, ಅಲ್ಲಿ ಅದೆಲ್ಲ ಇರಲಿಲ್ಲ ತಾಯಿ. ನಮಗಿದ್ದಿದ್ದು ಅಲ್ಲಿ ಹೋದ ತಕ್ಷಣ ಕೂತ್ಕೊಂಡಾಗ ಅವೆಲ್ಲ ಸ್ಟಫ್ಡ್ ಆನೆಗಳು, ಹುಲಿಗಳು ಇವೆಲ್ಲ ಇದ್ವಲ್ಲ, ಅದ್ರ ಮಧ್ಯದಲ್ಲಿ ನಾನು ಹೆದರ್ಕೊಂಡು ಕೂತಿದ್ದೆ. ಇದೇನು ವಿಚಿತ್ರ, ನನ್ನ ಬದುಕಿನಲ್ಲಿ ನೋಡಿರಲಿಲ್ಲ. ಇದು ಅರಮನೆ. ನಮ್ಮ ತಂದೆ ಅಂತೂ ಆರಾಮ್ ಮುಖ್ಯಮಂತ್ರಿ ಒಳಗೆ ಕರ್ಕೊಂಡು ಹೋದ್ರು. ಯಾರೋ ಹೋದ್ರ ಮೇಲೆ ನಾನು ಸುಮ್ಮನೆ ಹೆದರ್ಕೊಂಡು ಆ ಕಡೆ ಈ ಕಡೆ ನೋಡಿದೆ, ಯಾವಾಗ ಏನು ಕಚ್ಚುತ್ತು ಅಂತ. ನಾನು ಇದ್ದವನು ಆ ಭಾವ ಇರುತ್ತೆ ಮಕ್ಕಳಿದ್ದಾಗ. ಆಗ ಕೊನೆಗೆ ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಜಯಚಾಮರಾಜ ಒಡೆಯರು ಮತ್ತು ಬಿ ಡಿ ಜತ್ತಿಯವರು, ಅವರು ಅಜಾನುಬಾಹುಗಳು, ಜತ್ತಿಯವರು ಬಹಳ ಕುಳ್ಳ. ಇಬ್ಬರು ನೋಡೋದಕ್ಕೆ ಬಹಳ ವ್ಯತ್ಯಾಸ ಇರೋದು. ಅವರಿಬ್ಬರು ಬಂದು ಪೋರ್ಟಿಕೋನಲ್ಲಿ ಅವರ ರೋಲ್ಸ್ ರಾಯ್ಸ್, ಬ್ಲ್ಯಾಕ್ ಕಲರ್ ಬ್ಯೂಟಿಫುಲ್ ರೋಲ್ಸ್ ರಾಯ್ಸ್ ಕಾರ್ ನಿಂತಿತ್ತು. ಜತ್ತಿಯವರಿಗೆ ಮಹಾರಾಜರು, ಇದೇನು ಹೊಸ ಕಾರ್ ಕಾಣುತ್ತೆ ಅಂದರು. ಹಿಂದ್ಗಡೆ ಜಸ್ಟ್ ಡೆಲಿವರ್ಡ್ 1960 ಪ್ಲಿಮತ್ ಕಾರ್, ನಿನ್ನೆ ಸರ್ಕಾರ ನನಗೆ ಕೊಟ್ಟಿದೆ, ಬಂದಿದ್ದೀನಿ ಅಂದರು. ಅಟ್ ಹೇಳ್ತಾನೆ ಮಹಾರಾಜರು, ಎಷ್ಟು ಸರಳ ಸಹಜ ವ್ಯಕ್ತಿ ಅಂದರೆ, ಜತ್ತಿಯವರೇ ನಿಮ್ಮ ಕಾರಿನಲ್ಲಿ ನಾವು ಬರಬಹುದೇ ಅಂದರು. ಮಹಾರಾಜರಿಗೆ ಯಾರು ಬೇಡ ಅಂತಾರೆ. ಹಾಗಾಗಿ ತಕ್ಷಣ ಅದನ್ನು ಕೇಳಿದಂಥ ವ್ಯಕ್ತಿಗಳು ರೋಲ್ಸ್ ರಾಯ್ಸನ್ನು ಹಿಂದೆ ತಂದು ಈ ಕಾರನ್ನು ಮುಂದೆ ಬಿಟ್ಟರು. ಇಬ್ಬರು ಕೂತ್ಕೊಟ್ರು, ಹೊರಟರು. ನನಗೆ ಡವ ಇಲ್ಲೇ ಬಿಟ್ಟರು ನನ್ನನ್ನು, ನಾನು ಎಲ್ಲಿಗೆ ಹೋಗಲಿ. ಅಷ್ಟರಲ್ಲಿ ಮಹಾರಾಜರ ಸಂಕೇತ ರೋಲ್ಸ್ ರಾಯ್ಸಲ್ಲಿ ನಾನು ಮಹಾರಾಜರು ಕೂತ್ಕೊಳ್ತಾ ಇದ್ದಾರಲ್ಲ ಅದೇ ಜಾಗದಲ್ಲಿ ಎಲ್ಲ ಆಟೋಮ್ಯಾಟಿಕ್ ವಿಂಡೋಸು ಎಲ್ಲ ಶಟ್. ಅದೇನು ಬ್ಯೂಟಿಫುಲ್ ಕಾರ್. ಅಕ್ಕ ನೋಡಿರ್ತಾರೆ, ಅವೆಲ್ಲ ಅದನ್ನು ಅನುಭವಿಸಿರ್ತಾರೆ. ಅದರಲ್ಲಿ ನಾನು ಹಿಂದೆ ಕೂತ್ಕೊಂಡು ಬೆಂಗಳೂರು ಬರೋವರೆಗೂ ಕೂಡ
ಒಂಥರ ಭಯದಲ್ಲೇ ಕೂತಿದ್ದೆ. ಇದು ಮಹಾರಾಜರ ಕಾರು. ನೋಡಿ, ಜೀವನದಲ್ಲಿ ಆ ಒಂದು ಸಂಗತಿ, ಸಿಟ್ಟಿಂಗ್ ಇನ್ ಎ ರೋಲ್ಸ್ ರಾಯ್ಸ್ ಇಸ್ ಅ ಡ್ರೀಮ್ ಫಾರ್ ಮೀ, ಬಟ್ ನೆವರ್ ದ ಲೆಸ್ ಇಟ್ ಬಿಲಾಂಗ್ ಟು ದಿ ಮಹಾರಾಜ ಆಫ್ ಮೈಸೂರು. ಆ್ಯಂಡ್ ದ ರೋಡ್ ಅಲ್ಲಿಂದ ಮೈಸೂರಿನಿಂದ 1-1.5 ಗಂಟೆಯಲ್ಲಿ ಬಂದಿರಬೇಕು. ಬಂದು ಬೆಂಗಳೂರು ಅರಮನೆಗೆ, ಅಕ್ಕನ ಮನೆಗೆ ಬಂದ್ವಿ. ಇಲ್ಲಿ ಬಂದಾಗ ಇಳಿದು ಮತ್ತೆ ದೊಡ್ಡವರಿಬ್ಬರೂ ಜೊತೆಗೆ ಮೇಲೆ ಹೊರಟೋದ್ರು. ಮತ್ತು ಆಮೇಲೆ ನನಗೊಂದು ಸಣ್ಣ ಸಂದೇಶ ಬಂತು, ಮೇಲ್ ಬಾ ಅಂತ. ನಾನು ಮೇಲೆ ಹೋದಾಗ ಮಹಾರಾಜರು ಕುಳಿತಿದ್ದಾರೆ. ಅವ್ರ ಪಕ್ಕದಲ್ಲಿ ಒಂದು ಇಷ್ಟು ದೊಡ್ಡ ನಾಯಿ. ನನಗೆ ಅದನ್ನು ನೋಡಿ ಭಯ. ಇಷ್ಟು ಎತ್ತರ ಇತ್ತು. ಅದನ್ನ ಮಾಡ್ತಾ ಕೂತಿದೆ. ಅದು ನನಗೆ ಸಂದರ್ಭ ಹೇಳುವಂದ್ರೆ ಇದೇ ಸಂದರ್ಭ ಹೇಳ್ಬೇಕು ನಾನು. ಆಗ ಅರಮನೆ ಅದ್ಭುತವಾದ ಟ್ರೇನಲ್ಲಿ ಚಹಾ ಬಂತು ರೀ. ಅದು ಎಂಥ ಚಹಾ ರೀ, ಅವು ಜಪಾನು ಚೈನೀಸದು ಕಪ್ಸು ಇಷ್ಟು ದೊಡ್ಡಿದ್ವು, ಭಾಳ ಬ್ಯೂಟಿಫುಲ್ ಕಪ್ಸು. ಇವತ್ತಿಗೂ ಕಣ್ಣ ಮೇಲೆ ಅದಾದಮೇಲೆ ನಾನು ಎಲ್ಲೂ ನೋಡಿಲ್ಲ ಅಂಥ ಕಪ್ಸು. ಜೊತೆಯವರು ತೊಗೊಂಡ್ರು, ಮಹಾರಾಜರು ಅಂತ ಅವ್ರದ್ದು ಭಾಳ ವಿಶೇಷ. ಅದೂ ನೆನಪಿದೆ. ಆ ಚಹಾ ತೊಗೊಂಡು ಒಂದೇ ಸಲ ಕುಡಿದು ಇಟ್ಬಿಟ್ರು. ಹಾಗೆ ಅವರು ಪದ್ಧತಿ ಇತ್ತು ಅಂತ ಕಾಣುತ್ತೆ. ಹೀಗೆ ಕುಡಿದಲ್ಲಿ ಇಟ್ಬಿಟ್ರು. ನಾನು ನೋಡ್ತಾ ಇದ್ದೀನಿ, ಹಿಂಗೆ ಕುಡಿತಾ ಇದ್ದಾರಲ್ಲ ಇವರು. ಅವರು ಮಹಾರಾಜರು, ನಾನೇನು ಮಾತಾಡೋಕ್ಕೆ ಬರಲ್ಲ, ಸುಮ್ಮನೆ ಕುಡಿಲಾರದೇನೆ ಒಂದು ಸ್ವಲ್ಪ ಕುಡ್ದಂಗೆ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟೆ. ಹೀಗೆ ಆ ಸಂದರ್ಭ ನನಗೆ ಯಾವತ್ತಿಗೂ ಹಸಿರಾಗಿ ನನ್ನ ಮನಸ್ಸಿನಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದು ಸಂದರ್ಭವನ್ನು ಹೇಳಿ, ಯಾಕಂದರೆ ಸಮಯದ ಇತಿಮಿತಿ ಇದೆ. 10 ನಿಮಿಷದಲ್ಲಿ ಅನುಭವವನ್ನು ಹೇಳುವಂದಾಗ, ಅವರ ಜಯಚಾಮರಾಜ ಒಡೆಯರ ಮನೆತನಕ್ಕೆ ಒಂದು ಉಪಸಮಿತಿಯನ್ನು ಮಾಡಿರ್ತಾರೆ. ಕೊನೆಯಲ್ಲಿ ಉಪಸಮಿತಿಯನ್ನು ಮಾಡಿದಾಗ ನನ್ನ ತಂದೆಯೂ ಕೂಡ ಆ ಉಪಸಮಿತಿಯ ಸದಸ್ಯರಾಗಿದ್ದರು. ಕಾರಣ ಅವರಿಬ್ಬರು ಭಾಳ ಆತ್ಮೀಯರಾಗಿದ್ದರು. ಅಷ್ಟೇ ಗೌರವ. ಆತ್ಮೀಯತೆ ಅಂದರೆ ಗೆಳೆತನದ ಆತ್ಮೀಯತೆ ಅಲ್ಲ, ಆ ಘನಗಂಭೀರ್ಯ. ಇವರು ಕೂಡ ದೊಡ್ಡ ವ್ಯಕ್ತಿ, ಅವರು ಕೂಡ ದೊಡ್ಡ ವ್ಯಕ್ತಿ. ಘನಗಾಂಭೀರ್ಯತೆಯಲ್ಲಿ ಆ ಪುಣ್ಯಾತ್ಮರು ಇಬ್ಬರು ಅಲ್ಲಿ ಕಮಿಟಿಯಲ್ಲಿದ್ದಾಗ ಒಂದಿನ ನಮ್ಮ ತಂದೆ ತಾಯಿಗೆ ಹೇಳ್ತಾರೆ, ಮಹಾರಾಜರು ಉತ್ತರ ಕರ್ನಾಟಕದ ಊಟ ಮಾಡಬೇಕಂತ ವ್ಯವಸ್ಥೆ ಮಾಡುವುದು. ನಮ್ಮ ಅಮ್ಮನಿಗೆ ಮೈಸೂರು ಮಹಾರಾಜರಿಗೆ ಪ್ರಸಾದದ ವ್ಯವಸ್ಥೆ ಮಾಡುವಷ್ಟು ಮಹಾರಾಜರ ಪ್ರಸಾದ, ನಮ್ಮನೆಯದು ಬಿಜಾಪುರದ ರೊಟ್ಟಿ, ಬದನೆಕಾಯಿ ಇದಾರಿ. ಬಟ್ ಅವರು ಅಪೇಕ್ಷೆ ಪಟ್ಟಿದ್ರಂತೆ ಅದನ್ನು ತಗೊಂಡೋಗೋದಕ್ಕೆ. ನಾವು 224 ಬಳ್ಳಾರಿ ರೋಡಲ್ಲಿದ್ವಿ. ದೊಡ್ಡ ರೋಲ್ಸ್ ರಾಯ್ಸ್ ಕಾರ್ ಬಂತು. ಇಷ್ಟೆತ್ತು, ಅದು ಕಣ್ಣಲ್ಲಿ ಕಟ್ಟದಂಗೆ ಇದೆ, ಇಷ್ಟು ದೊಡ್ಡ ಟಿಫನ್ ಕ್ಯಾರಿಯರು. ನಮ್ಮ ಅಮ್ಮ ಎಲ್ಲ ಕಟ್ಟಿ ಕಳಿಸಿ, ಆವಾಗ ಎಲ್ಲ ಪಟ್ಟೆವಾಲಗಳು ಆ ರಕ್ಷಣೆಗೆ, ಪ್ರಸಾದಕ್ಕೂ ಒಂದು ರಕ್ಷಣೆ ಥರ. ಯಾಕಂದ್ರೆ ಮಹಾರಾಜರ ಪ್ರಸಾದ ಅದು, ಕಂಡವ್ರೆ ಅದನ್ನು ನೋಡೋ ಹಾಗಿಲ್ಲ. ನೋಬಡಿ ಕ್ಯಾನ್ ಟ್ಯಾಂಪರ್ ವಿತ್ ದ್ಯಾಟ್. ಆ ವ್ಯವಸ್ಥೆಯಲ್ಲಿ ಬಂದಾಗ ನಮಗೇನು ತಿಳಿಬೇಕು? ಅವ್ರನ್ನ ನೋಡಿಬಿಟ್ಟು ಅವರೇ ಮಹಾರಾಜರು ಬಂದರು ಅಂತ ನಾವು ಸಣ್ಣವರಾಗಿ ಓಡಾಡ್ತಾ ಇದ್ದೀವಿ. ಈ ರೀತಿಯ ಅವಿನಾಭಾವ ಸಂಬಂಧ ಬಂದು ಒಮ್ಮೆ ಜತ್ತಿಯವರನ್ನು ಮಹಾರಾಜರು ಕೇಳ್ತಾರೆ, ನಿಮ್ಮ 3 ಜನ ಮಕ್ಕಳಲ್ಲ ಜತ್ತಿಯವರ? ಹೌದು. ಇದೊಂದು ಆಶ್ಚರ್ಯ. ಅಂದರೆ ಇದು ಶರಣ ಸಂಸ್ಕೃತಿಯ ತತ್ವವನ್ನು ನನ್ನ ತಾಯಿಯಿಂದ ಕಲಿಬೇಕು. ನೀವೊಂದು 5 ಎಕರೆ ಭೂಮಿ ಇಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ, ಈ ಅರಮನೆಯ ಪ್ರಾಂಗಣದಲ್ಲಿ. ನನ್ನ ತಂದೆ ಬಂದು ತಾಯಿಗೆ ಹಿಂಗೆ ಮಹಾರಾಜರಿಗೆ ಕೇಳಿದರು, ಏನು ಮಾಡೋದು? ಆಗಿಂದಾಗ ಹೇಳಬೇಕಿತ್ತು, ಇದು ರಾಜಮನೆತನದ್ದು, ನಮಗೆ ಬೇಡ, ನಾವು ಸಾಮಾನ್ಯರು, ಬೇಡ ಅಂತ ಹೇಳಿ ಬರಬೇಕಿತ್ತು. ನೀವು ತಪ್ಪು ಮಾಡಿದ್ರಿ. ಮನೆಯಲ್ಲಿ ಕೇಳಕ್ಕೆ ನನ್ನನ್ನು ಕೇಳಕ್ಕೆ ಬಂದಿರಿ, ನೀವು ತಪ್ಪು ಮಾಡಿದ್ರಿ, ನೀವು ಅಲ್ಲೇ ಹೇಳಿಬಿಡ್ಬೇಕಿತ್ತು. ನನ್ನ ತಾಯಿ ಅದನ್ನು ಬೇಡ ಅಂದ ನೆನಪು ನಮಗೂ ಕೂಡ. ಇವತ್ತು 5 ಎಕರೆ ಇದ್ದರೆ ಎಷ್ಟು ನೋಡಿ, ತಾಯಿಯ ನೆನಪು. ಕೊನೆಗೊಂದು ಮಾತು ಹೇಳಿ ಕಳಿಸ್ತಾಳೆ, ನನ್ನ ಹತ್ರ 5 ಹಸು ಇವೆ, ಹಸುಗಳಿಗೆ ಅಲ್ಲಿ ಹುಲ್ಲು ತಿನ್ನೋದಕ್ಕೊಂದು ಪಾಸ್ ಕೊಡಿಸಿ ಅಂತ. 5 ಎಕರೆ ಭೂಮಿಯಲ್ಲಿ 5 ಹಸುಗಳಿಗೆ ಪಾಸ್ ಇರಲಿ. ಆದರೂ ಅರಮನೆಯಿಂದ ಪಾಸ್ ಬರ್ತದೆ. ಅಕ್ಕ ನಮ್ಮ ಅಮ್ಮಂದು ಕಾಯಕ ಇದ್ದಂಗಿತ್ತು. ಒಬ್ಬ ಮುಖ್ಯಮಂತ್ರಿ ಮಗಳು, ರಾಷ್ಟ್ರಪತಿ ಹೆಂಡತಿ ಎಲ್ಲವೂ ಇದ್ದರೂ ಕೂಡ ಆ ಕಾಯಕದಲ್ಲಿ. ಹೀಗೆ ಮಹಾರಾಜರಿಗೂ ಮತ್ತು ಆ ಮನೆತನಕ್ಕೂ ಬಸವ ಸಮಿತಿಯಲ್ಲಿ ಈ ಸಂದರ್ಭದಲ್ಲಿ ಭಾರತೀಯರಾಗಿ ನಾವು ನಮ್ಮ ಜವಾಬ್ದಾರಿ ಏನು? ಇದು ಬಸವಣ್ಣನವರ ವಚನದಲ್ಲಿ ನಿಮ್ಗೆ ಹೇಳ್ತೇನೆ. ಇಷ್ಟೊತ್ತು ನೆನಪಿನಲ್ಲಿ ಇಟ್ಕೊಂಡಿದ್ದೆ.
ನ್ಯಾಯನಿಷ್ಠುರಿಯಾಗಿ ಇಡೀ ಭಾರತೀಯರು, ಕೇವಲ ಎಲ್ಲೋ ಬಸವಣ್ಣನ ಜನ ಲಿಂಗಾಯತರು ಅಂತ ಭಾವನೆ ಬರಬೇಡಿ, ನ್ಯಾಯನಿಷ್ಠುರಿಯಾಗಿ ದಾಕ್ಷಿಣ್ಯಪರನಾಗಿ ಶರಣರು, ಲೋಕ ವಿರೋಧಿಯಾದರೂ ಕೂಡ ಯಾರಿಗೂ ಅಂಜುವುದಿಲ್ಲ, ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪೆನಾಗಿ. ಯಾಕೆ ಈ ಮಾತನ್ನು ಈ ವಚನ ಹೇಳ್ತೀನಿ ಅಂದರೆ, ಈ ವಚನ ಪ್ರತಿಯೊಬ್ಬ ಭಾರತೀಯನೂ ಕೂಡ ಶರಣ ಸಂದೇಶ ಅಂತ ತಗೊಂಡು ದಾಕ್ಷಿಣ್ಯಪರ ನಾನಲ್ಲ, ಪ್ರತಿಯೊಬ್ಬ ಭಾರತೀಯನೂ ಕೂಡ ದಾಕ್ಷಿಣ್ಯಪರ ನಾನಲ್ಲ, ನ್ಯಾಯನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಶರಣನಾರಿಗೂ ಅಂಜುವನಲ್ಲ, ಕೂಡಲ ಸಂಗಮ ದೇವ. ಮಹಾಸಂಗಮದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಟಿ ಜಿ ಶಿವಶಂಕರೇಗೌಡರು ಅವರು ಬಂದಾಗ ಎಷ್ಟು ದಿನದಿಂದ ಕಾಯ್ತಿದ್ವಿ ಸರ್ ನಿಮಗೆ. ಸುಮಾರು ದಿನ ಆ ಸ್ಥಾನ ಹಾಗೆಯೇ ಖಾಲಿ ಇತ್ತು. ಆದರೂ ತಾವು ಬಂದಾಗ ನಾವು ಭಾಳ ಸಂತೋಷಪಟ್ವಿ. ಅದು ಮಾರನೇ ದಿನ ಬಂದು ಬಸವ ಸಮಿತಿಯಲ್ಲಿ ವಾರ್ಷಿಕವಾಗಿ ನಾವು ಸ್ವಾತಂತ್ರ್ಯೋತ್ಸವ ಮತ್ತು ರಿಪಬ್ಲಿಕ್ ಡೇ ಮಾಡ್ತೇವೆ, ತಾವು ಬರಬೇಕು ಅಂತ ಹೇಳಿದಾಗ ಯಾವಾಗಲಾದರೂ ಇರ್ತೀನಿ, ಇನ್ನೂ ಮಾಡಬೇಕಾದ ಕೆಲಸಗಳಿದೆ ಅಂತ ಹೇಳಿ ನನಗೆ ಸ್ಫೂರ್ತಿಯನ್ನು ನೀಡಿದಂಥವರು ಕೂಡ. ಆಮೇಲೆ ರಾಜಾಚಂದ್ರ ಅವರ ಬಗ್ಗೆ ಹೇಳಿದ್ರೆ ತಪ್ಪಾಗತ್ತೆ. ಇವರು ನಾವು ಬಸವ ಸಮಿತಿಯಲ್ಲಿ ಬಸವಾಯ ಫೆನಾಮಿನನ್ ಅಂತ ಹೇಳಿ ಅದ್ಭುತವಾದ ಇಂಗ್ಲಿಷ್ ಪುಸ್ತಕವನ್ನು ಪ್ರಕಟಿಸೋದಕ್ಕೆ ಇಲ್ಲೇ ಬರ್ತಿದ್ರು. ಅಂಬ್ಲೆ ನಾಗ ಅಂತಕ್ಕಂಥ ವ್ಯಕ್ತಿಯನ್ನು, ಇನ್ನೊಬ್ಬರು ಯಾರೋ ಇದ್ದರು, ಚನ್ನಪ್ಪ ಅವರು, ಇಬ್ಬರನ್ನು ಕರ್ಕೊಂಡು ತಾವು ಬಂದು, ಯು ಮೇ ಬಿಲೀವ್ ಆರ್ ನಾಟ್ ಜೆಂಟಲ್ಮನ್, ಐ ಆಮ್ ನಾಟ್ ಲೈಯಿಂಗ್ ಹಿಯರ್, ಕಾರಣ ಇಲ್ಲಿ ಲಿಂಗ ಇದೆ, ನಾವು ಏನು ಮಾಡಿದ್ರು ಲಿಂಗ ಸಾಕ್ಷಿ ಇರುತ್ತೆ. ನಿನ್ನೆನೆ ದೆಹಲಿಗೆ 50 ಬಸವ ಫೆನಾಮಿನನ್ ಕಳಿಸ್ಕೊಟ್ಟು, ಇದು ಅವರ ಸಾಕ್ಷಿ. ಸಾಮಾನ್ಯ ಅಲ್ಲ. ಇವತ್ತಿಗೂ ನಮ್ಮ ಪುಸ್ತಕ ಮಳಿಗೆಯಲ್ಲಿ a most respectable book, ಬಸವಣ್ಣನವರ ಬಗ್ಗೆ, ಬಸವ ಆ್ಯಂಡ್ ಫಿನಾಮಿನನ್, ನಾಟ್ ರಿಟನ್ ಬೈ ಎ ಲಿಂಗಾಯತ್. ದ್ಯಾಟ್ಸ್ ದ ಬ್ಯೂಟಿ. ಎಷ್ಟು ಅಭಿಮಾನದಿಂದ ಅವರೇ ಅದನ್ನು ಮಾರ್ಗದರ್ಶನ ಮಾಡಿ ಎಡಿಟ್ ಮಾಡಿಸಿದ್ದು, ಅದನ್ನು ಸ್ಮರಿಸಿಕೊಂಡು ಐ ಥ್ಯಾಂಕ್ ಆಲ್ ಆಫ್ ಯು ಫಾರ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಜಗದಂಬಾ ತತ್ವ ಪ್ರಕಾಶಿಕ ತಾರಕ ರೂಪ
पुलकितयामिनी पुल्लकुसुमिता द्रुमदलशोभिनी पुल्लकुसुमिता द्रुमदलशोभिनी सुहासिनी